ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೈಸ್, ಏರ್ಟೆಲ್ ಸಿಮ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಗೈಸ್, ಅವ್ರಿಗೆಲ್ಲ ಬೆಸ್ಟ್ ಆಫರ್ ಅಂತ ತಿಳಿಸ್ಕೋಬೋದು ಗೈಸ್. ಏನಪ್ಪ ಆಫರ್ ಅಂದ್ರೆ ಏರ್ಟೆಲ್ ಕಡೆಯಿಂದ ಏನಪ್ಪ, ಏರ್ಟೆಲ್ 5G ಆಗಿರ್ಬೋದು, 4G ಸಿಮ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಹಳೆದ 3G ಯೂಸ್ ಮಾಡ್ತಿರೋರು ಸುಮಾರು ಜನ ಇದ್ದಾರೆ. ಬಟ್ ಅವ್ರಿಗೆಲ್ಲ ಕೀಪ್ಯಾಡ್ ಫೋನ್ ಇರೋರಿಗೆ ಹಾಗೂ ಆಂಡ್ರಾಯ್ಡ್ ಫೋನ್ ಇರೋರಿಗೆ ಏನಪ್ಪ ಬೆನಿಫಿಟ್ ಅಂತ ಅಂದ್ರೆ ಗೈಸ್, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನಕ್ಕೆ ತಡ ಬನ್ನಿ ಗೈಸ್. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬನ್ನಿ ಗೈಸ್. ಇನ್ನು ಗೈಸ್, ಏರ್ಟೆಲ್ ಕಡೆಯಿಂದ ಗೈಸ್ 149ಗೆ ಆಫರ್ ಬಿಟ್ಟಿದ್ದಾರೆ. ಒಂದು ಆಫರ್ ಇರ್ಬೋದು. ಇದು ಕೀಪ್ಯಾಡ್ ಫೋನು ಅಂದ್ರೆ ಕೀಪ್ಯಾಡ್ ಫೋನಲ್ಲಿ ಆಮೇಲೆ ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಇದು ಬೆಸ್ಟ್ ಆಫರ್ ಅಂದ್ರೆ 149ಗೆ 19 ಡೇಸ್ ಆಫರ್ನ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು 199ಗೆ ಅಲ್ಲಿಗೆ 90 ಡೇಸ್ ಆಫರ್ ಕೊಟ್ಟಿದ್ದಾರೆ. ಇದು ಯಾರೆಲ್ಲ ಆಫರ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ನೋಡ್ತಾ ಇರ್ಬೋದು. ಬೆಸ್ಟ್ ಕೀಪ್ಯಾಡ್ ಫೋನ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ನೀವು ಡಾಟಾನ ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಲೂ ನೀವು ರೀಚಾರ್ಜ್ ಅಲ್ಲಿ ಡಾಟಾನೇ ಹಾಕ್ಸ್ಕೊಳ್ಳಲ್ಲ ಅಂತವ್ರಿಗೆ ಏನಪ್ಪ ಮಾಡಿದ್ರೆ 149ಗೆ 90 ಡೇಸ್ ಆಫರ್ನ ಕೊಟ್ಟಿದ್ದಾರೆ. ಯಾಕಪ್ಪ ಆಫರ್ನ ಕೊಟ್ಟಿದ್ದಾರೆ ಅಂದ್ರೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂದ್ರೆ ಸುಮಾರು ಜನ ಏನ್ ಮಾಡ್ತಿದ್ದಾರೆ ಅಂತ ನೋಡಿ, ಸಿಮ್ನ ಏರ್ಟೆಲ್ ಸಿಮ್ನ ತಗೊಂಡಿರ್ತಾರೆ. ಬಟ್ ಅವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ ರೀಚಾರ್ಜ್ನ ಮಾಡಿಸಲ್ಲ. ರೀಚಾರ್ಜ್ ಮಾಡಿಸಿದ್ರೆ ಏನಾಗುತ್ತೆ, ಏರ್ಟೆಲ್ ಕಂಪ್ನಿಗೆ ಲಾಸ್ ಆಗುತ್ತೆ, ಅಂದ್ರೆ ಸಿಮ್ಮು ಲಾಸ್ ಆಗುತ್ತೆ, ಅದೇ ಸಿಮ್ಮು ಡೆಡ್ ಆಗುತ್ತೆ. ಅಂದ್ರೆ ಒಂದು 3 ತಿಂಗಳು 4 ತಿಂಗಳು ರೀಚಾರ್ಜ್ ಮಾಡಿಸಿಲ್ಲ ಅಂದ್ರೆ ಸಿಮ್ ಡೆಡ್ ಆಗುತ್ತೆ. ಅಂತ ಯೂಸರ್ಸ್ಗೆಲ್ಲ ಏನಪ್ಪ 149ಗೆ 90 ಡೇಸ್ ಬರೀ ಕಾಲ್ ಮಾತ್ರ, ನೆಟ್ ಯಾವುದೇ ಕಾರಣಕ್ಕೂ ಇರಲ್ಲ, ಬರೀ ಕಾಲ್ ಮಾತ್ರ ಬಿಟ್ಟಿದ್ದಾರೆ. ಅದನ್ನ ನೀವು ಹೋಗಿ ನಿಮ್ಮ ಬೆಸ್ಟ್ ಆಫರ್ ಹೋಗಿ ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ರೀಚಾರ್ಜ್ ಯಾವ ಪ್ಲಾನ್ ಮಾಡಿಸ್ತಾರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಅದು ಬಿಡ್ರಿ. ಇನ್ನು ಸೆಕೆಂಡ್ ಆಫರ್ ಬಂದ್ಬಿಟ್ಟು 199ಗೆ ಬಿಟ್ಟಿದ್ದಾರೆ. 199ಗೆ ಆಫರ್ ಏನಪ್ಪಾ ಅಂತಂದ್ರೆ ಗೈಸ್, ಇದು ನೆಟ್ ಇರುತ್ತೆ. ನೆಟ್ ಅಂದ್ರೆ ಡೈಲಿ ಒನ್ ಅಂದ್ರೆ ಮಂತ್ಲಿಗೆ ಇಷ್ಟು ಅಂತ ನೆಟ್ನ ಅವ್ರು ಕೊಡ್ತಾರೆ. ಅಂದ್ರೆ ಈಗ 500 MB ಕೊಡ್ಬೋದು ಡೈಲಿ, ಇಲ್ಲ 1 GB ಕೊಡ್ಬೋದು. ಬಟ್ ನಿಮ್ದು ಆಫರ್ ಹೆಂಗಿರುತ್ತೆ ಹಂಗೆ ಗೈಸ್. ನಿಮ್ಮ ಫೋನಲ್ಲಿ ಆಫರ್ ಯಾವ ರೀತಿ ಇರುತ್ತೆ, ನಿಮ್ದು ನಿಮ್ಮ ನಂಬರ್ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸುಮಾರು ಜನ ಹೇಳ್ತಾ ಇರ್ತಾರೆ, ಓ ಗುರು ಇದು ಆಲ್ಮೋಸ್ಟ್ ನನಗೆ ಅಂದ್ರೆ ಈಗ ಮ್ಯಾಕ್ಸಿಮಮ್ ರೀಚಾರ್ಜ್ ಬಂದ್ಬಿಟ್ಟು 149ಗೆ ಯಾರು ಫೋನ್ ಎಲ್ಲ ಮಾಡಿಸ್ತಾ ಇರೋದು 199ಗೆ ರೀಚಾರ್ಜ್ ಇರುತ್ತೆ, ಪ್ಲಾನ್ ಇರೋದು ಬರೀ 199 ಐತೆ. ಸುಮಾರು ಹಳೆ ಫೋನ್ಗಳಿಗೆ ಮಾತ್ರ ಏನಪ್ಪ ಅಂತಂದ್ರೆ ಹಳೆ ಕೀಪ್ಯಾಡ್ ಫೋನ್ಗಳಿಗೆ ಮಾತ್ರ ಏನಪ್ಪ ಅಂದ್ರೆ 149 ರೂಪಾಯಿಗೂ ರೀಚಾರ್ಜ್ ಐತೆ. ಬಟ್ ಈ ಪ್ಲಾನು ಬಂದ್ಬಿಟ್ಟು ಏರ್ಟೆಲ್ ಅವ್ರ ಯೂಸರ್ಸ್ ಮಾತ್ರ, ಅಂದ್ರೆ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾರೋರು ಅವಾಗ್ಲಿಂದ ರೀಚಾರ್ಜ್ನೇ ಮಾಡ್ತಿರಲ್ಲ ಇಂಥವ್ರಿಗೆಲ್ಲ ಇದು ಬೆನಿಫಿಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಥರ ಆಫರ್ಗಳು ಕೊಟ್ಟಾಗ ಎಲ್ಲ ರೀಚಾರ್ಜ್ ಮಾಡಿಸ್ಕೋಬೇಕು. ನಿಜಕ್ಕೂ ಇದು ಶಾಕಿಂಗ್ ವಿಷಯ. ಬಟ್ ಅದಕ್ಕೆ ನಾನು ಹೇಳ್ತಿದ್ದೆ ನೋಡಿ, ಅವಾಗಿಂದ ಯಾರೆಲ್ಲ ಹಳೆಬ್ರು ಯೂಸ್ ಮಾಡ್ತಿದ್ದೀರಾ ಅವರೆಲ್ಲ ಹೋಗಿ ಬೇಗ ರೀಚಾರ್ಜ್ ಮಾಡಿಸ್ಕೊಳ್ಳಿ. ಹಾಗೂ ಸಿಮ್ನೆಲ್ಲ ಸುಮ್ಮನೆ ರೀಚಾರ್ಜ್ ಮಾಡ್ತಾನೆ ಮಡಗಿರ್ತಾರೆ, 4-5 ತಿಂಗಳು ಆಗಿರುತ್ತೆ. ಬಟ್ ಅಂಥವರೆಲ್ಲ ಹೋಗಿ ಬೇಗ ರೀಚಾರ್ಜ್ ಮಾಡಿಸ್ಕೊಳ್ರಿ. ಕಮ್ಮಿ ಪ್ಲಾನ್ನ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಮ ಸಿಮ್ ಉಳಿತದೆ. ನೀವು ಕಮ್ಮಿ ಪ್ಲಾನ್ಗೆ ರೀಚಾರ್ಜ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಈಗ 199 ಐತೆ, 299 ಐತೆ, ಈ ಥರ ಎಲ್ಲ ಆಫರ್ ಇರುತ್ತೆ. 150 ಈ ಥರ ಎಲ್ಲ ಆಫರ್ಗಳೆಲ್ಲ ಇರುತ್ತೆ. ಬಟ್ ನೀವು ಒಂದು ಆಫರ್ನ ಮಾಡಿಸ್ಕೊಂಡ್ರೆ ನಿಮ್ಮ ಸಿಮ್ ಉಳ್ಕೊಳ್ಳುತ್ತೆ, ಯಾವುದೋ ಏರ್ಟೆಲ್. ಇಲ್ಲ ಗುರು ನಾವು ರೀಚಾರ್ಜ್ ಮಾಡಿಸಲ್ಲ ಹಂಗೆ ಇರಲಿ ಅಂತಂದ್ರೆ ನಿಮ್ಮ ಸಿಮ್ಮು ಡೆಡ್ ಆಗುತ್ತೆ. ನಿಮ್ಮ ಸಿಮ್ಮಲ್ಲಿ ಬೇರೆ ಹೆಸರು ತಗೊಳ್ತೀರ, ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ತೀರ, ಅದನ್ನೇ ಬ್ಯಾಂಕ್ ಕೊಟ್ಟಿರ್ತೀರ, ಈ ಥರ ಎಲ್ಲ ಕೊಟ್ಟಿರ್ತೀರ. ಬಟ್ ನಿಮ್ಮ ಸಿಮ್ನ ಬೇರೆ ತಗೊಂಡಾಗ ಪುನಃ ನೀವು ಹೋಗಿ ಎಲ್ಲ ಬ್ಯಾಂಕಲ್ಲೂ ಚೇಂಜ್ ಮಾಡಿಸ್ಬೇಕು, ಆಧಾರ್ ಕಾರ್ಡಲ್ಲೂ ಚೇಂಜ್ ಮಾಡಿಸ್ಬೇಕು, ಎಲ್ಲ ಕಡೆ ನೀವು ಚೇಂಜ್ ಮಾಡಿಸೋ ಅವಶ್ಯಕತೆ ಆವಾಗ ತುಂಬ ಕ್ರಿಟಿಕಲ್ ಆಗುತ್ತೆ. ಯಾರೆಲ್ಲ ರೀಚಾರ್ಜ್ ಮಾಡಿಸ್ಲಿಲ್ಲ ಇದು ಅಂತ ಗೈಸ್, ಬೆಸ್ಟ್ ಪ್ಲಾನ್ ಹುಡುಕೊಳ್ಳಿ. ಹೋಗಿ ನಿಮ್ಮ ನಂಬರ್ ಹಾಕೊಳ್ರಿ. ಇದು ಏನಪ್ಪ ಅಂತಂದ್ರೆ ಗೈಸ್, ನಾನು ಹೇಳ್ತೀನಿ, ಇದು ಒಬ್ಬೊಬ್ರಿಗೆ ಇರುತ್ತೆ, ಒಬ್ಬೊಬ್ರಿಗೆ ಇರಲ್ಲ. ಆಮೇಲೆ ನೀವು ಬಂದ್ಬಿಟ್ಟು ನನಗೆ ಇರುತ್ತೆ ಬ್ರೋ, ನನಗೆ ಈ ಪ್ಲಾನ್ ಹೇಗೆ ಇರ್ತಲ್ಲ ಅಂದ್ರೆ, ಪ್ಲಾನ್ ಇಲ್ಲ ಅಂತಂದ್ರೆ ನೀವು ಈಗ 5G ಯೂಸರ್ಸ್ ಆಗಿರ್ತೀರಾ, ನೀವು ಡೈಲಿ ನೆಟ್ಟೆಲ್ಲ ಹಾಕ್ಸ್ಕೊಳ್ತಾ. ಬಟ್ ಇಂಥವ್ರಿಗೆಲ್ಲ ಇರುತ್ತಾ ಅಂತಂದ್ರೆ ಗೈಸ್ ಹೇಳೋಕ್ಕಾಗಲ್ಲ. ಅವ್ರವ್ರ ಸಿಮ್ ಮೇಲೆ ಡಿಪೆಂಡು. ನಿಮ್ದು ಯಾವ ಸಿಮ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ನಿಮ್ದು ಏರ್ಟೆಲಲ್ಲಿ ಯಾವುದು 5Gನೋ 4Gನೋ, ಬಟ್ ನಿಮ್ಮದು ಸಿಮ್ ಮೇಲೆ ಡಿಪೆಂಡ್ ಇರುತ್ತೆ. ಅದ್ರ ಮೇಲೆ ನಿಮಗೆ ಪ್ಲಾನ್ಸ್ ಇರುತ್ತೆ. ಬಟ್ ನಿಮಗೆ ಗೊತ್ತಾಗುತ್ತೋ ಅನ್ಕೋತೀನಿ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಕಮೆಂಟ್ಸ್ನ ಮಾಡಿ, ಶೇರ್ನ ಮಾಡಿ ಅಂತ, ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿತು. ಥ್ಯಾಂಕ್ ಯು ಸೊ ಮಚ್. ಮತ್ಲಾಟಗರ್ ಬಾಯ್, ಸಿ ಯು ಅಂತ ಹೇಳ್ತಾ ವಿಡಿಯೋ ಮುಗಿತು. ಒಂದೇ ಮತ್ತೆ ಮತ್ಲಾಟಗರ್ ಬಾಯ್, ಸಿ ಜು ಬಾಯ್, ಮತ್ಲಾವ್ ಬಾಯ್, ಲೈಕ್ ಮಾಡಿ.